ಹಲೋ ಎವ್ರಿವನ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಗ್ಲೀಷ್ನಲ್ಲಿ ಮಾತನಾಡಲು ಸಣ್ಣ ಸಣ್ಣ ವಾಕ್ಯಗಳನ್ನು ಕಲಿಬೇಕಾಗ್ತದೆ. ಇಂಥ ಸಣ್ಣ ಸಣ್ಣ ವಾಕ್ಯಗಳನ್ನು ಕಲಿಯೋದ್ರಿಂದ ನೀವು ಬೇಗನೆ ಇಂಗ್ಲೀಷ್ ಕಲಿಯಲು ಹೆಲ್ಪ್ ಆಗ್ತದೆ. ಅಂತಹ ಸಣ್ಣ ಸಣ್ಣ ಸಾಕಷ್ಟು ವಾಕ್ಯಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಹಾಗೆ ಈ ಚಾನಲ್ ಮೇಲೆ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ, ಹಾಗೆ ತಪ್ಪದೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೇಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಕೆಲವೊಂದಿಷ್ಟು ಅಪೋಸಿಟ್ ವರ್ಡ್ಗಳನ್ನು ನೋಡೋಣ. ಮೆಜಾರಿಟಿ ಅಂದರೆ ಬಹುಸಂಖ್ಯಾತ. ಇದರ ಅಪೋಸಿಟ್ ವರ್ಡ್ ಮೈನಾರಿಟಿ ಅಂದರೆ ಅಲ್ಪಸಂಖ್ಯಾತ. ಬಹುಸಂಖ್ಯಾತ ವಿರುದ್ಧ ಪದ ಅಲ್ಪಸಂಖ್ಯಾತ, ಇದಕ್ಕೆ ಇಂಗ್ಲೀಷ್ನಲ್ಲಿ ಮೈನಾರಿಟಿ ಅಂತೀವಿ. ನೆಕ್ಸ್ಟ್, ಫ್ರೀಡಮ್ ಸ್ವಾತಂತ್ರ್ಯ. ಸ್ಲೆವರಿ ಅಂದರೆ ಗುಲಾಮಗಿರಿ. ನೆಕ್ಸ್ಟ್, ಇಂಟೀರಿಯರ್ ಒಳಾಂಗಣ. ಎಕ್ಸೆಟ್ರಿಯರ್ ಹೊರಾಂಗಣ. ಆಪ್ಟಿಮೈಸ್ಟ್ ಆಶಾವಾದಿ. ಪೆಸ್ಮಿಸ್ಟ್ ನಿರಾಶಾವಾದಿ. ಕಾನ್ಫೆಸ್ ಒಪ್ಪಿಕೋ. ಡೆನೈ ನಿರಾಕರಿಸು. ಅಬಿಲಿಟಿ ಸಾಮರ್ಥ್ಯ. ಇನ್ಎಬಿಲಿಟಿ ಅಸಾಮರ್ಥ್ಯ. ರಿಜೆಕ್ಟ್ ನಿರಾಕರಿಸು. ಅಕ್ಸೆಪ್ಟ್ ಅಂಗೀಕರಿಸು. ವಿಕ್ಟ್ರಿ ವಿಜಯ. ಡಿಫೆಟ್ ಸೋಲು. ಸುಪೀರಿಯರ್ ಶ್ರೇಷ್ಠ. ಇನ್ಫೀರಿಯರ್ ಕೀಳು. ಕೂಲ್ ತಂಪಾದ. ವಾರ್ಮ್ ಬೆಚ್ಚಗಾದ. ಅರ್ಲಿ ಬೇಗನೆ. ಲೇಟ್ ತಡ. ಈ ರೀತಿ ನಾವು ಅಪೋಸಿಟ್ ವರ್ಡ್ಗಳನ್ನು ಕಲಿಯೋದ್ರಿಂದ ಸ್ವಲ್ಪ ಬೇಗ ಇಂಗ್ಲೀಷ್ನ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಸೆಂಟೆನ್ಸ್, ನಾಟ್ ಮೈನ್ ನನ್ನದಲ್ಲ. ನಾಟ್ ಮೈನ್ ಅಂದರೆ ನನ್ನದಲ್ಲ. ಓನ್ಲಿ ಯು ನೀನು ಮಾತ್ರ. ನೀನು ಮಾತ್ರ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಓನ್ಲಿ ಯು. ವಿ ಆಲ್ ನಾವೆಲ್ಲರೂ. ನಾವೊಟ್ಟಿಗೆ ಅಥವಾ ನಾವೆಲ್ಲರೂ ಅನ್ನೋಕ್ಕೆ ವಿ ಆಲ್. ಲಾಸ್ಟ್ ಒನ್ ಕೊನೆಯದು. ಕೊನೆಯದಲ್ಲಕ್ಕೆ ಲಾಸ್ಟ್ ಒನ್. ಫಸ್ಟ್ ಒನ್ ಮೊದಲನೆಯದು. ಫಸ್ಟ್ ಒನ್ ಮೀನ್ಸ್ ಮೊದಲನೆಯದು. ನೆವರ್ ಅಗೈನ್ ಮತ್ತೆ ಎಂದಿಗೂ ಇಲ್ಲ. ಮತ್ತೆ ಎಂದಿಗೂ ಇಲ್ಲ ಅನ್ನೋಕ್ಕೆ ನೆವರ್ ಅಗೈನ್. ಆಲ್ ಓವರ್ ಎಲ್ಲ ಕಡೆ. ಆಲ್ ಓವರ್ ಮೀನ್ಸ್ ಎಲ್ಲ ಕಡೆ. ಹೌ ಸೋ ಅದು ಹೇಗೆ. ಇದು ಹೇಗೆ ಅಲ್ಲಕ್ಕೆ ಹೌ ಸೋ. ಹೂ ಈಸ್ ದ್ಯಾಟ್ ಯಾರದು ಅಥವಾ ಯಾರದು ಅನ್ನೋಕ್ಕೆ ಹೂ ಈಸ್ ದ್ಯಾಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಐ ಹ್ಯಾವ್ ಟು ಈಟ್ ನಾನು ತಿನ್ನಬೇಕು. ಐ ಹ್ಯಾವ್ ಟು ಈಟ್ ನಾನು ತಿನ್ನಬೇಕು. ಐ ಹ್ಯಾವ್ ಟು ಗೋ. ಐ ಹ್ಯಾವ್ ಟು ಗೋ ನಾನು ಹೋಗಬೇಕು. ನಾನು ಹೋಗಬೇಕನ್ನೋಕ್ಕೆ ಐ ಹ್ಯಾವ್ ಟು ಗೋ ಅಂತ ಹೇಳ್ತೀವಿ. ನಾನು ನೋಡಬೇಕು ಅನ್ನೋಕ್ಕೆ ಐ ಹ್ಯಾವ್ ಟು ಸಿ. ಐ ಹ್ಯಾವ್ ಟು ಸಿ ನಾನು ನೋಡಬೇಕು. ಐ ಹ್ಯಾವ್ ಟು ರೈಟ್ ನಾನು ಬರೆಯಬೇಕು. ನಾನು ಬರೆಯಬೇಕು ಅನ್ನೋಕ್ಕೆ ಐ ಹ್ಯಾವ್ ಟು ರೈಟ್. ಐ ಹ್ಯಾವ್ ಟು ವಾಚ್ ನಾನು ನೋಡಬೇಕು. ನೋಡಿ, ಎರಡಕ್ಕೂ ಒಂದೇ ಅರ್ಥ. ಐ ಹ್ಯಾವ್ ಟು ಸಿ ಅಂದ್ರೂ ನಾನು ನೋಡಬೇಕು. ಐ ಹ್ಯಾವ್ ಟು ವಾಚ್ ಅಂದರೂ ನಾನು ನೋಡಬೇಕು ಅಂತಲೇ ಅರ್ಥ. ಐ ಹ್ಯಾವ್ ಟು ಪ್ಲೇ ನಾನು ಆಡಬೇಕು. ಐ ಹ್ಯಾವ್ ಟು ಆಸ್ಕ್ ನಾನು ಕೇಳಬೇಕು. ಐ ಹ್ಯಾವ್ ಟು ಸೇ ನಾನು ಹೇಳಬೇಕು. ಐ ಹ್ಯಾವ್ ಟು ಸೇ ಈ ರೀತಿ. ನೆಕ್ಸ್ಟ್, ವೇಟ್ ಎ ಬೈಟ್ ಸ್ವಲ್ಪ ಕಾಯಿರಿ. ಸ್ವಲ್ಪ ಕಾಯಿರಿ ಅಲ್ಲಕ್ಕೆ ವೇಟ್ ಟು ಬೈಟ್. ಗೋ ಆಟ್ ಒನ್ಸ್ ಒಮ್ಮೆ ಹೋಗಿ. ಒನ್ಸ್ ಮೋರ್ ಮತ್ತೊಮ್ಮೆ. ಶೋ ಮೀ ಅಂದರೆ ನನಗೆ ತೋರಿಸು. ನನಗೆ ತೋರಿಸು. ನೆಕ್ಸ್ಟ್, ಟೆಲ್ ಮೀ ಮೋರ್ ನನಗೆ ಇನ್ನಷ್ಟು ಹೇಳು ಅಂತ ಅರ್ಥ ಈ ರೀತಿ. ನೆಕ್ಸ್ಟ್, ವಾಕ್ ಬಿಹೈಂಡ್ ಹಿಂದೆ ನಡೆ. ಹಿಂದಕ್ಕೆ ನಡೆ ಏನಕ್ಕೆ ವಾಕ್ ಬಿಹೈಂಡ್ ಅಂತ ಹೇಳ್ತೀವಿ. ಟರ್ನ್ ರೈಟ್ ಬಲಕ್ಕೆ ತಿರುಗಿ. ಬಲಕ್ಕೆ ತಿರುಗಿ ಅನ್ನೋಕ್ಕೆ ಟರ್ನ್ ರೈಟ್. ಟರ್ನ್ ಲೆಫ್ಟ್ ಎಡಕ್ಕೆ ತಿರುಗಿ. ಕಮ್ ಫಾಸ್ಟ್ ಬೇಗ ಬಾ. ಫಾರ್ಗಿವ್ ಮೀ ನನ್ನನ್ನು ಕ್ಷಮಿಸು. ವೆರಿ ಗುಡ್ ತುಂಬ ಒಳ್ಳೆಯದು.
ಸ್ಟಾಪ್ ದ್ಯಾಟ್, ಅದನ್ನು ನಿಲ್ಲಿಸು. ನಾಟ್ ಹರ್, ಅವಳಲ್ಲ, ಅವಳಲ್ಲ. ನಾಟ್ ಹಿಮ್, ಅವನಲ್ಲ, ಅವನಲ್ಲ. ಆಸ್ಕ್ ಹರ್, ಅವಳನ್ನು ಕೇಳು, ಅವಳನ್ನು ಕೇಳು ಅಂತ. ನೆಕ್ಸ್ಟ್, ಡೋಂಟ್ ಬಿ ಲೇಟ್, ತಡ ಮಾಡಬೇಡಿ ಅನ್ನೋಕ್ಕೆ ಡೋಂಟ್ ಬಿ ಲೇಟ್. ಐ ಡೋಂಟ್ ವಾಂಟ್, ನನಗೆ ಬೇಡ, ನನಗದು ಇಷ್ಟ ಇರಲಿಲ್ಲ, ಬೇಡವಾದಾಗ ಐ ಡೋಂಟ್ ವಾಂಟ್ ಅಂತ ಹೇಳಬೇಕು. ಡೋಂಟ್ ಶೌಟ್, ಕೂಗಬೇಡಿ, ಕೂಗಬೇಡಿ ಅಲ್ಲಕ್ಕೆ ಡೋಂಟ್ ಶೌಟ್. ದೆನ್ ವೆನ್, ಮತ್ತೆ ಯಾವಾಗ. ಲುಕ್ ದೇರ್, ಅಲ್ಲಿ ನೋಡಿ, ಲುಕ್ ದೇರ್ ಮೀನ್ಸ್ ಅಲ್ಲಿ ನೋಡಿ. ಪ್ರಿಸ್ಟ್ ಒನ್, ಮೊದಲನೆಯದು, ಪ್ರಿಸ್ಟ್ ಒನ್ ಮೊದಲನೆಯದು. ನಾಟ್ ಮೈನ್, ನನ್ನದಲ್ಲ, ನಾಟ್ ಮೈನ್ ನನ್ನದಲ್ಲ. ಓನ್ಲಿ ಯು, ನೀನು ಮಾತ್ರ. ಮೈ ಓನ್, ನನ್ನ ಸ್ವಂತದ್ದು, ಮೈ ಓನ್ ನನ್ನ ಸ್ವಂತದ್ದು. ವಿ ಆಲ್, ನಾವೆಲ್ಲರೂ, ನಾವೆಲ್ಲರೂ ಅನ್ನೋಕ್ಕೆ ವಿ ಆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಲೆಟ್ ಮೀ ಗೋ, ನನಗೆ ಹೋಗಲು ಬಿಡಿ, ನನಗೆ ಹೋಗಲು ಬಿಡಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಲೆಟ್ ಮೀ ಗೋ ಅಂತ ಹೇಳ್ತೀವಿ. ಲೆಟ್ ಮೀ ಕಮ್, ನನಗೆ ಬರಲು ಬಿಡಿ, ನನಗೆ ಒಳಗೆ ಬರಕ್ಕೆ ಬಿಡಿ, ಲೆಟ್ ಮೀ ಕಮ್. ಲೆಟ್ ಮೀ ಪ್ಲೇ, ನನಗೆ ಆಡಲು ಬಿಡಿ. ಲೆಟ್ ಮೀ ಹಿಮ್ ಗೋ, ಅವನಿಗೆ ಹೋಗಲು ಬಿಡಿ, ಲೆಟ್ ಹಿಮ್ ಗೋ, ಅವನಿಗೆ ಹೋಗಲು ಬಿಡಿ. ಲೆಟ್ ಹಿಮ್ ರೀಡ್, ಅವನಿಗೆ ಓದಲು ಬಿಡಿ, ಅವನಿಗೆ ಓದಲು ಬಿಡಿಯಲಿಕ್ಕೆ ಲೆಟ್ ಹಿಮ್ ಅಂತ ಬಳಸ್ತೀವಿ. ಲೆಟ್ ಹಿಮ್ ಸ್ಪೀಕ್, ಅವನಿಗೆ ಮಾತನಾಡಲು ಬಿಡಿ, ಅವನಿಗೆ ಮಾತನಾಡಲು ಬಿಡಿ ಎಲ್ಲಕ್ಕೆ ಲೆಟ್ ಮೀ ಸ್ಪೀಕ್. ಲೆಟ್ ಮೀ ರೈಟ್, ನನಗೆ ಬರೆಯಲು ಬಿಡಿ, ನನಗೆ ಬರೆಯಲು ಬಿಡಿ ಅನ್ನೋಕ್ಕೆ ಲೆಟ್ ಮೀ ರೈಟ್ ಅಂತ ಕರಿತೀವಿ. ಲೆಟ್ ಮೀ ಸಿ, ನನಗೆ ನೋಡಲು ಬಿಡಿ, ಲೆಟ್ ಮೀ ಸಿ, ನನಗೆ ನೋಡಲು ಬಿಡಿ. ಲೆಟ್ ಮೀ ಆಸ್ಕ್, ನನಗೆ ಕೇಳಲು ಬಿಡಿ, ನನಗೆ ಕೇಳಲು ಬಿಡಿ ಅಲ್ಲಕ್ಕೆ ಲೆಟ್ ಮೀ ಆಸ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವಾಟ್ ಟು ಡೂ, ಏನು ಮಾಡೋದು, ಏನು ಮಾಡೋದು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ವಾಟ್ ಟು ಡೂ ಅಂತ ಹೇಳಬೇಕು. ಹೌ ಟು ಟೆಲ್, ಹೇಗೆ ಹೇಳುವುದು, ಅವನಿಗೆ ಹೇಗೆ ಹೇಳೋದು ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಹೌ ಟು ಟೆಲ್ ಅಥವಾ ಹೌ ಟು ಟೆಲ್ ಹಿಮ್ ಅಂತ ಈ ರೀತಿ ಬಳಸೋದು. ವೇರ್ ಟು ಗೋ, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋಕ್ಕೆ ವೇರ್ ಟು ಗೋ. ವಾಟ್ ಟು ಸೇ, ವಾಟ್ ಟು ಸೇ, ಏನು ಹೇಳಬೇಕು, ಏನು ಹೇಳಬೇಕು ಅನ್ನೋಕ್ಕೆ ವಾಟ್ ಟು ಸೇ. ವೆನ್ ಟು ಗೋ, ಯಾವಾಗ ಹೋಗಬೇಕು. ಹೌ ಟು ಸೇ, ಹೇಗೆ ಹೇಳಬೇಕು, ಹೌ ಟು ಸೇ, ಹೇಗೆ ಹೇಳಬೇಕು ಅನ್ನೋಕ್ಕೆ. ವಾಟ್ ಟು ರೀಡ್, ಏನು ಓದಬೇಕು, ಏನು ಓದಬೇಕು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ವಾಟ್ ಟು ರೀಡ್ ಅಂತ ಹೇಳಬೇಕು. ವೆನ್ ಟು ಕಮ್, ಯಾವಾಗ ಬರಬೇಕು, ಯಾರಾದರೂ ಕೇಳಿದಾಗ ಕೇಳ್ತೀವಲ್ಲ ಯಾವಾಗ ಬರಬೇಕು ನಾವು, ಅದನ್ನೇ ಇಂಗ್ಲೀಷ್ನಲ್ಲಿ ವೆನ್ ಟು ಕಮ್, ವೆನ್ ಟು ಕಮ್ ಅಂತ ಹೇಳಬೇಕು. ಹೂಮ್ ಟು ಮೀಟ್, ಯಾರನ್ನು ಭೇಟಿಯಾಗಬೇಕು, ಯಾರನ್ನು ಮೀಟ್ ಆಗಬೇಕಂತ ಕೇಳುವಾಗ ಇಂಗ್ಲೀಷ್ನಲ್ಲಿ ಹೂಮ್ ಟು ಮೀಟ್ ಅಂತ ಹೇಳಬೇಕು, ಹೂಮ್ ಟು ಮೀಟ್ ಈ ರೀತಿ. ಥ್ಯಾಂಕ್ ಯು.